ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಕನ್ಸಿಡರ್ ದ ಮಾರ್ಕ್ಸ್ ಔಟ್ ಆಫ್ 100 obtained by 51 ಸ್ಟೂಡೆಂಟ್ಸ್ ಆಫ್ ಎ ಕ್ಲಾಸ್ ಇನ್ ಎ ಟೆಸ್ಟ್ ಗಿವನ್ ಇನ್ ಎ ಟೇಬಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಡಾಟಾ ಕೊಟ್ಟಿದ್ದಾರೆ. ಡಾಟಾ ಕೊಟ್ಟು ಏನ್ ಹೇಳಿದ್ದಾರೆ ನೋಡಿ, ಡ್ರಾ ಎ ಫ್ರೀಕ್ವೆನ್ಸಿ ಪಾಲಿಗಾನ್ ಕರೆಸ್ಪಾಂಡಿಂಗ್ ಟು ದಿಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಕೊಟ್ಟಿದ್ದಾರೆ. ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡ್ಬೇಕಂದ್ರೆ ನಾವ್ ಏನ್ ಫೈಂಡ್ ಔಟ್ ಮಾಡ್ಬೇಕು, ಕ್ಲಾಸ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ. ಕ್ಲಾಸ್ ಮಾರ್ಕ್ಸ್ ಫೈಂಡ್ ಔಟ್ ಮಾಡಿ ನಾವು ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡ್ಬೋದು. ಆದ್ರೆ ನಾವಿಲ್ಲಿ ಹಿಸ್ಟೋಗ್ರಾಮ್ ಮಾಡಿ ಫ್ರೀಕ್ವೆನ್ಸಿ ಪಾಲಿಗಾನ್ ಮಾಡೋಣ. ಸೊ ಹಿಸ್ಟೋಗ್ರಾಮ್ ಮಾಡಂಗಿದೆ, ಕ್ಲಾಸ್ ಮಾರ್ಕ್ಸ್ ಏನ್ ಫೈಂಡ್ ಔಟ್ ಮಾಡೋದು ಬೇಕಾಗಿಲ್ಲ. ಸೊ ನೋಡಿ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಓಕೆ, ಇದು 0, 10, 20, 30, 40, 50, 60, 70, 80, 90, 100, 110. ಓಕೆ, ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟಿದೆ, 10 ಇದೆ ಅಲ್ವಾ. ಸೊ 10 ವರೆಗೂ ಮಾಡೋಣ. 1, 2, 3, 4, 5, 6, 7, 8, 9, 10. ಓಕೆ, ಈಗ ನೋಡಿ ಇಂಟರ್ವಲ್ ಎಲ್ಲ ಸೇಮ್ ಇದೆ ಅಲ್ವಾ. ನೋಡಿ 0 to 10, 10 ಇದೆ ಕ್ಲಾಸ್ ಇಂಟರ್ವಲ್, 10 to 20, 10 ಇದೆ. ಎಲ್ಲ ನೋಡಿ ಕ್ಲಾಸ್ ಇಂಟರ್ವಲ್ ಸೇಮ್ ಇದೆ. ಸೊ ಲೆಂತ್ ಆಫ್ ರೆಕ್ಟಾಂಗಲ್ ಏನ್ ಫೈಂಡ್ ಔಟ್ ಮಾಡೋದು ಬೇಕಾಗಿಲ್ಲ, ಇಲ್ಲಿ ಡೈರೆಕ್ಟ್ ಮಾಡೋಣ. 0 to 10 ಎಷ್ಟಿದೆ, ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿ ಬರ್ಕೊಳ್ಳೋಣ. ಇದು ಮಾರ್ಕ್ಸ್. ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್. ಇನ್ನು 0 to 10 5 ಸ್ಟೂಡೆಂಟ್ಸ್ ಇದಾರಲ್ವಾ. ಸೊ 5 ಎಲ್ಲಿದೆ, ಇಲ್ಲಿದೆ. ಸೊ ಇನ್ನು 10 to 20 ಎಷ್ಟಿದೆ, 10 ಮೆಂಬರ್ಸ್ ಇದ್ದಾರೆ ಸ್ಟೂಡೆಂಟ್ಸ್. ಸೊ 10 ಎಲ್ಲಿದೆ, ಇಲ್ಲಿಗೆ ಹಾಕೋಣ. 20 to 30 4 ಮೆಂಬರ್ಸ್ ಇದ್ದಾರೆ, 4 ಸ್ಟೂಡೆಂಟ್ಸ್. ಸೊ ಇಲ್ಲಿಗೆ ಬರುತ್ತೆ. 30 to 40 6 ಅಂದ್ರೆ ಇಲ್ಲಿ ಇದೆ, ಇಲ್ಲಿ ಬರುತ್ತೆ ನೋಡಿ. ಇದನ್ನ ಇಲ್ಲಿಗೆ ಎಕ್ಸ್ಟೆಂಡ್ ಮಾಡೋಣ. ಫಾರ್ಟಿ ಟು 50 7 ಇದೆ. 7 ಅಂದ್ರೆ ಎಲ್ಲಿ ಬರುತ್ತೆ, ಇಲ್ಲಿಗೆ ಎಕ್ಸ್ಟೆಂಡ್ ಮಾಡಿ. 50 to 60 3 ಇದೆ. 3 ಅಂದ್ರೆ ಇಲ್ಲಿಗೆ ಬಂತು. 60 to 70 2 ಇದೆ. 60 to 72 ಅಂದ್ರೆ ಇಲ್ಲಿ ಬರುತ್ತೆ, ಇಲ್ಲಿಂದ ಇಲ್ಲಿಗೆ. ಸೊ 70 to 80 ಅಗೇನ್ 2 ಇದೆ. ಸೊ ಸೇಮ್. 80 to 90 3 ಇದೆ. 3 ಇಲ್ಲಿ ಎಕ್ಸ್ಟೆಂಡ್ ಮಾಡೋಣ. 90 to 100 9 ಇದೆ. 90 to 100 9 ಅಂದ್ರೆ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ.
ಆಯ್ತಾ. ವಿತ್ ದ ಹೆಲ್ಪ್ ಆಫ್ ಹಿಸ್ಟೋಗ್ರಾಮ್ ಮಾಡಿದ್ಮೇಲೆ ಯಾವ ರೀತಿ ಫ್ರೀಕ್ವೆನ್ಸಿ ಪಾಲಿಗನ್ ಮಾಡೋದು, ಇದು ಕೂಡ ನಾನು ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದೀನಿ ನೋಡಿ. ಮಿಡ್ ಪಾಯಿಂಟ್ ತಗೋಬೇಕು, ಈ ರೀತಿ ಮಿಡ್ ಪಾಯಿಂಟ್ ತಗೊಂಡ್ರೆ ಎಲ್ಲದಕ್ಕೂ ಮಿಡ್ ಪಾಯಿಂಟ್ಸ್. ನಾನಿಲ್ಲಿ ಫ್ರೀ ಹ್ಯಾಂಡ್ ಆಗಿ ಮಾಡ್ತಾ ಇದ್ದೀನಿ, ನೀವು ಮೆಜರ್ ಮಾಡಿ ಮಿಡ್ ಪಾಯಿಂಟ್ ತಗೊಳ್ಳಿ. ಈಗ ಇದನ್ನ ಜಾಯಿನ್ ಮಾಡಬೇಕು. ನೋಡಿ, ಮಿಡ್ ಪಾಯಿಂಟ್ಸ್ ನ ಜಾಯಿನ್ ಮಾಡಿದ್ರೆ ನಮ್ಗೆ ಫ್ರೀಕ್ವೆನ್ಸಿ ಪಾಲಿಗಾನ್ ರೆಡಿ ಆಗುತ್ತೆ. ಈ ರೀತಿ ಆಯ್ತು. ಆದ್ರೆ ಇಲ್ಲಿಗೆ ಬಿಡೋದಾ? ಇಲ್ಲ, ಇದನ್ನ ಕ್ಲೋಸ್ ಮಾಡ್ಬೇಕು. ಫ್ರೀಕ್ವೆನ್ಸಿ ಪಾಲಿಗಾನ್ ಅಂದ್ರೆ ನೋಡಿ, ಇಲ್ಲಿ ಅದಕ್ಕೆ ಎಕ್ಸ್ಟ್ರಾ ತಗೊಂಡಿದ್ದೀನಿ. ಸೊ ಇಲ್ಲಿ ಮೈನಸ್ ಅಲ್ಲಿ ಕೂಡ ನಾವು 10 ಇಂಟರ್ವಲ್ ಇದೆ ಅಲ್ವಾ, ಸೊ -10 ಇಲ್ಲಿ ತಗೊಂಡು ಇದನ್ನ ಜಾಯಿನ್ ಮಾಡೋಣ. ಈಗ ಇದು ಕಂಪ್ಲೀಟ್ ಆಯ್ತು. ಓಕೆ, ಫ್ರೀಕ್ವೆನ್ಸಿ ಪಾಲಿಗನ್ ಮಾಡಿದ್ವಿ ವಿತ್ ದ ಹೆಲ್ಪ್ ಆಫ್ ಹಿಸ್ಟೋಗ್ರಾಮ್. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡಿ.